ಮಾರ್ನಿಂಗ್ ಎವ್ರಿವನ್. ಸೊ ಇವತ್ತಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಅಕ್ಕನ ಮಗು ಬರ್ಡೇ ಇದೆ, ಸೊ ರೆಡಿಯಾಗಿ ಬರ್ತೀನಿ. ಸೊ ನಾನು ಸ್ನಾನ ಮಾಡಿದ್ದಾಯಿತು. ಈಗ ಔಟ್ಫಿಟ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಬನ್ನಿ ನೋಡೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಾನು ಫಸ್ಟ್ ವ್ಲಾಗ್ಗೆ ಸೊ ಹಳೆ ವ್ಲಾಗ್ಸ್ ಎಲ್ಲ ನಾನು ಡಿಲೀಟ್ ಮಾಡಿದೆ ಬಿಕಾಸ್ ಕ್ಲಾರಿಟಿ ಇರಲಿಲ್ಲ. ಆ್ಯಂಡ್ ಐಫೋನ್ ತಗೊಂಡ್ಮೇಲೆ ಇದೆ ನನ್ನ ಫಸ್ಟ್ ವ್ಲಾಗ್. ಸೊ ಇವತ್ತು ಬರ್ಡೇ ಇರೋದ್ರಿಂದ ನಾನು ನಮ್ಮಮ್ಮ ನಮ್ಮಪ್ಪ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಅಕ್ಕ ಗಿಫ್ಟ್ ಪ್ಯಾಕ್ ಮಾಡ್ತಾಯಿದೆ, ಮಾಡಿ ಇಟ್ಟಿದೆ ಆಲ್ರೆಡಿ. ನಮ್ಮಮ್ಮ ಟಿಫನ್ ಮಾಡ್ತಾಯಿದ್ದಾರೆ, ನಮ್ಮಪ್ಪ ಇನ್ನೂ ಬಂದಿಲ್ಲ. ನಮ್ಮಪ್ಪ ಬಂದಮೇಲೆ ಪ್ಯಾಕ್ ಮಾಡಿದ್ದೀವಿ ನಾವು ಒಂದು ಬರ್ಡೇಗೆ. ಆ್ಯಂಡ್ ಮುಂಚೆ ಎಷ್ಟು ದಿವಸ ಹಿಂದೆ ಅಮ್ಮ 2 days ಬ್ಯಾಕ್ ನಮ್ಮ ಬಾಬಾದು ನಮ್ಮ ಅಕ್ಕದ ಆ್ಯನಿವರ್ಸರಿ ಇತ್ತು. ಸೊ ಅದಕ್ಕೋಸ್ಕರ ನಾವು ಅದಕ್ಕೊಂದು ಗಿಫ್ಟ್ ಪ್ಯಾಕ್ ಮಾಡಿದ್ದೀವಿ. ಈಗ ಟಿಫನ್ ಮಾಡ್ತೀನಿ. ಆ್ಯಂಡ್ ಟಿಫನ್ ಮಾಡಿಬಿಟ್ಟು ಆಮೇಲೆ ನಾನು ರೆಡಿ ಆಗ್ತೀನಿ. ನಾನು ಸ್ವಲ್ಪ ರೆಡಿ ಆಗಿದ್ದೀನಿ. ಆ್ಯಂಡ್ ನಮ್ಮ ಅಜ್ಜಿ ಬಂದರು ಈಗ ಇದ್ರಲ್ಲಿರೋದು ಬಿಡಕು. ಆ್ಯಂಡ್ ಅವರು ಈಗ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ರೆಡಿ ಆಗಿದ್ದೀನಿ. ಆ್ಯಂಡ್ ಈಗ ನಮ್ಮಪ್ಪನೂ ಬಂದರು. ಸೊ ಅವರು ರೆಡಿ ಆದಮೇಲೆ ನಮ್ಮಮ್ಮನೂ ರೆಡಿ ಆಗಿದ್ದಾರೆ. ನಾನು ನಮ್ಮಮ್ಮ ಮ್ಯಾಚಿಂಗ್ ಫುಲ್ಲು ಬ್ಲೂ ಹಾಕ್ಕೊಂಡಿದ್ದೀವಿ. ನಮ್ಮ ಅಕ್ಕ ನನ್ನ ಪಕ್ಕನೇ ಕೂತಿದೆ. ಆ್ಯಂಡ್ ನಮ್ಮ ಅಜ್ಜಿ ಊಟ ಮಾಡ್ತಾ ಇದ್ದಾರೆ. ಆ್ಯಂಡ್ ನಂದು ಟಿಫನ್ ಆಯಿತು. ಇಲ್ಲಿಂದ ಹೋಗೋದಕ್ಕೆ ಎಷ್ಟೊತ್ತಾಗುತ್ತಮ್ಮ? 1 hour ಆಗುತ್ತೆ. ಸೊ ನಾವು 12 o'clock ಮನೆ ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ನಮ್ಮಪ್ಪ ನಮ್ಮಮ್ಮ ಹೊರಟ್ರಿ. ನಮ್ಮಪ್ಪ ಗಾಡಿ ಓಡಿಸ್ತಾ ಇದ್ದಾರೆ. ಹೋಗ್ತಾ ದಾರಿಲಿ ಹಳ್ಳ ಸಿಕ್ತು ಅಂತ ನಾನು ನಮ್ಮಮ್ಮ ಹೇಳಿದ್ರಿ. ಅಲ್ಲಿ ತುಂಬ ಹಳ್ಳ ಇತ್ತು ಮತ್ತು ನೀರು ಜಾಸ್ತಿ ಇತ್ತು ಅಂತ ನಡ್ಕೊಂಡು ಹೋದ್ವಿ ಸ್ವಲ್ಪ ದೂರ. ಆಮೇಲೆ ಗಾಡಿ ಎತ್ಕೊಂಡು ಹೊರಟ್ರಿ. ಫ್ರೂಟ್ಸ್ ತೊಗೊಳಕ್ಕಂತ ನಮ್ಮಪ್ಪ ಗಾಡಿ ನಿಲ್ಲಿಸಿದ್ರು. ಫ್ರೂಟ್ಸು ಮತ್ತು ಹೂವು ಮತ್ತು ಬಡ್ಡುಗೆ ತಿಂಡಿ ಎಲ್ಲ ತಗೊಂಡು ನೆಕ್ಸ್ಟು ಹೊರಟ್ರಿ ನಾವು. ಹೋಗ್ತಾ ನಮ್ಮಮ್ಮ ಹೇಳ್ತಾಯಿದ್ರು, ವೀಡಿಯೋ ಮಾತ್ರ ಮಾಡ್ಕೊ, ಆಮೇಲೆ ಎಡಿಟ್ ಮಾಡ್ಕೊಳು ಅಂತೆ, ಆಮೇಲೆ ಮಾತಾಡ್ಕೊ ಅಂತ ಹೇಳ್ತಾಯಿದ್ರು ನಮ್ಮಮ್ಮ. ಸೊ ಅದಕ್ಕೆ ನಾನು ಜಸ್ಟ್ ಕ್ಲಿಪ್ಪಿಂಗ್ಸ್ ಮಾಡಿಕೊಂಡು ನೆಕ್ಸ್ಟು ಆಡಿಯೋ ಕೊಡ್ತಾಯಿದ್ದೀನಿ. ಬಿಕಾಸ್ 2 ಒಟ್ಟಿಗೆ ಮಾಡೋಕ್ಕಾಗಲಿಲ್ಲ ನನಗೆ, ಬಿಕಾಸ್ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ. ಆಮೇಲೆ ನಾವು ಊರೊಳಗಡೆ ಎಂಟ್ರಿ ಆದ್ರಿ. ಸೊ ಇದು ನಮ್ಮ ಅಕ್ಕ ಅವ್ರ ಊರು. ಅಂದರೆ ಊರೊಳಗಡೆ ಎಂಟ್ರಿ ಅಷ್ಟೇ, ಬಟ್ ಊರು ಇನ್ನೂ ಒಳಗಡೆ ತುಂಬ ಒಳಗಡೆ ಹೋಗಬೇಕಿತ್ತು. ಗೈಸ್, ನಮ್ಮ ಅಕ್ಕ ಮನೆಗೆ ಬಂದ್ರಿ. ಹಾಯ್ ಬಡು. ಹಾಯ್. ಬಿಡು ನೋ ಇಲ್ಲೇ ಹ್ಯಾಪಿ ಬರ್ಡೇ. ಎಲ್ಲ ಬಾಯಿಲಿ ಬಡ್ಡು. ಹ್ಯಾಪಿ ಬರ್ಡೇ. ಪಪ್ಪಿ ಕೊಡು. ಸೊ ನೋಡಿ ಗಾಯ್ಸ್, ಇವರೇ ನಮ್ಮ ಅಕ್ಕ. ನಾನು ನಮ್ಮ ಅಕ್ಕ ಜೊತೆ ಜಗಳ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಮಾತಾಡ್ಸ್ತಾರೆ. ಬಡ್ಡು ಬಾಯಿಲಿ. ನೋಡಿ ಗಾಯ್ಸ್, ನಮ್ಮ ಅಕ್ಕ ನನಗೆ ಸ್ವಂತ ಅಕ್ಕ ಅಂತ ಅನ್ಸೋದೇ ಇಲ್ಲ ಅಲ್ವಾ? ಯಾರು ನಿಮ್ಮ ಅಪ್ಪನ ಕಂತ ಹಾಕೊಡು. ಏನ್ ಮಾಡ್ತಾ ಇದ್ಯಾ? ಬಡ್ಡು ನೋಡಿ ಗಾಯ್ಸ್ ಏನು ಮಾಡ್ತಾ ಇದ್ದಾನೆ. ಬಡ್ಡು ಇಲ್ಲಿ ನೋಡಿ, ಫೋಟೋ ತೆಗಿತಾ ಇದ್ದೀನಿ. ಬಾಯಿಲಿ. ಬರ್ಡೇ ಬಾಯ್ ಗಿಫ್ಟ್ ಬೇಕಾ? ಏನ್ ಬೇಕು ಹೇಳು. ಏನ್ ಬೇಕು ಜಿಚ್ಚು? ಗಿಫ್ಟೇ ಏನ್ ಬೇಕು ನಿನಗೆ? ಪಪ್ಪಿ ಕೊಡು ಚಿಚ್ಚಿಗೆ. ಗುಡ್ ಬಾಯ್. ಲವ್ ಯು ಅನ್ನು. ಇಲ್ಲಿ ಬಂದೇಳು.
ಗುಂಡ ಚಿಚ್ಚಿ ನೋಡುತ್ತೆ ಬಾ ಇಲ್ಲಿ. ಇಲ್ಲ ಐತೆ ಬಾ ಬಾ ಇಲ್ಲಿ. ಲವ್ ಯು ಹೇಳು. ಬಡ್ಡುಗೆ ಊಟ ಮಾಡಿಸಿ ಆಮೇಲೆ ನಾವು ಸ್ವಲ್ಪ ಊಟ ಮಾಡಿದ್ವಿ. ಏನ ಜಾಲಿ ಜಾಲಿ ಏನು ಅಲ್ಲೋಡು ಇಲ್ಲಿ ಸ್ಟ್ರೈಟ್ ಆಗಿ ಕುತ್ಕೊಬೇಕು ಯಾವಾಗೂನು. ಇಲ್ಲ ಹೇಳು. ನನಗೆ ಎಷ್ಟೇ ಎಬ್ಬರಿಸ್ತೀನೋ ಹಿಂಗೆ ಬೊಗ್ಗು ಬಿಡ್ತಾನೆ. ಆ ದೇವಸ್ಥಾನದ ಅಷ್ಟೇ ಬೊಗ್ಗು ಹಿಂಗೆ. ನಮ್ಮ ಅಕ್ಕ ಮನೆಯಿಂದ ಈ ಥರ ಇದೆ ವ್ಯೂ ಆಚೆಗಡೆ. ಸುತ್ತಮುತ್ತ ಎಲ್ಲ ಬರೀ ಗ್ರೀನರಿನೇ ಇದೆ. ಪಕ್ಕದಲ್ಲಿ ಒಂದು ಮನೆ ಇದೆ. ಎಲ್ಲ ಫುಲ್ ಹಳ್ಳಿನೇ. ನಾನು ಮೇಲೆ ಹೋಗ್ತಾ ಹೋಗ್ತಾ ಡೋರ್ ಓಪನ್ ಮಾಡಬೇಕಾದ್ರೆ ಹೊಡ್ಕೊಂಡ್ಬಿಟ್ಟೆ. ಬಟ್ ಅದು ಕೆಳಗಡೆ ಲಾಕ್ ಆಗಿತ್ತು. ಆಮೇಲೆ ಮತ್ತೆ ಓಪನ್ ಮಾಡಿಬಿಟ್ಟು ಹೋದೆ ಟೆರೆಸ್ ಮೇಲ್ಗಡೆ. ಸೊ ಮೇಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಫುಲ್ ಮೋಡ ಮುಚ್ಕೊಂಡಿತ್ತು. ಆ್ಯಂಡ್ ಈ ಥರ ಇದೆ ವ್ಯೂ. ಕೆಳಗಡೆ ಹೋಗಿ ನೋಡಿದ್ರೆ ನಮ್ಮಮ್ಮ ಬಡ್ಡುಗೆ ನಿದ್ದೆ ಮಾಡಿಸ್ತಾ ಇದ್ರು. ತಲೆ ಅಂತ ಹಾಯ್ ಕಣ್ಣು ಮುಚ್ಕೊಂಡು ಪಚ್ಚ ಬಂಗಾರಿ ಎಗ್ಗು ಎಗ್ಗಂತೆ ಕೊಡೆ ಮಗುಕ. ನಾವಮ್ಮ ಗೊತ್ತದ ಇದು ಬಂಗಾರ ಬುದ್ಧ. ಸೊ ಗೈಸ್ ಜೋರಾಗಿ ಮಳೆ ಬರ್ತಾ ಇದೆ. ತುಂಬ ಜೋರಾಗಿ ಸ್ಟಾರ್ಟ್ ಆಯಿತು ಮಳೆ. ಆಮೇಲೆ ಸಿಡ್ಲು ಗುಡುಗೆಲ್ಲ ಜೋರಾಗಿ ಬಂತು. ಬಡ್ಡು ಅನ್ಕೊತಾ ಇದ್ದ ಬರ್ಡೇ ಸ್ಪೆಷಲ್ಗೆ ಪಟಾಕಿ ಎಲ್ಲ ಹೊಡ್ಸ್ಬಿಟ್ಟಿದ್ದೀವಿ ಅಂತ ಎಲ್ಲ ಹೇಳ್ತಾ ಇದ್ದ ಬಡ್ಡು. ಆಮೇಲೆ ಆಚೆಗಡೆಯಿಂದ ಈ ಥರ ಕಾಣಿಸ್ತಾ ಇದೆ. ಫುಲ್ಲು ಮೋಡ ಮುಚ್ಕೊಂಡಿತ್ತು. ಆಮೇಲೆ ಮಳೆನೂ ಜೋರಾಗಿ ಬರ್ತಾಯಿತ್ತು. ಸೊ ಈ ರೀಸನಿಂದನೇ ನಾವು ಬರೋಕ್ಕಾಗಿಲ್ಲ ಆಗುತ್ತೆ. ಹೋಗಿಲ್ಲ ಗೈಸ್ ಮನೆಗೆ, ಮಳೆ ಸರಿಯಾಗಿ ಬರ್ತಾ ಇದೆ. ಅದಕ್ಕೆ ನಾನು ಇನ್ನೂ ಇಲ್ಲೇ ಇದ್ದೀನಿ. ಟೈಮ್ ಆಯಿತು. ನಮ್ಮಪ್ಪ ಫುಲ್ಲ ಏನಂತ ಮಾತಾಡೋದು. ಹಾಯ್ ಗಾಯ್ಸ್ ಅನ್ನ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಕ್ಷಿತಾ ಗೌಡ ಯೂಟ್ಯೂಬ್ ಚಾನಲ್. ಎಸ್. ಬಡ್ಡು ಇನ್ನೂ ರೆಡಿ ಆಗಿರಲಿಲ್ಲ. 9 o'clock ಆಗಿಬಿಟ್ಟಿತ್ತು ನೈಟು. ಯಾಕಂದರೆ ನಮ್ಮ ಬಾಬಾ ಅವ್ರ ರಿಲೇಟಿವ್ಸ್ ಇನ್ನೂ ಬರಬೇಕಿತ್ತು. ಅದಕ್ಕೆ ನಮ್ಮಮ್ಮ ಬಡ್ಡುಗೆ ಆಟ ಆಡಿಸ್ಕೊಂಡು ಕೂತಿದ್ರು. ಅಲ್ಲಿವರೆಗೂ ನಾವು ಸುಮ್ಮನೆ ಕೂತ್ಕೊಂಡೇ ಇದ್ರಿ. ಇನ್ನೇನು ಮಳೆ ಬರ್ತಾ ಇತ್ತಲ್ವ ಅದಕ್ಕೆ. ಮಕ್ಕನ ಸೀರೆ ಎಲ್ಲ ದೇಪ್ಕೊಂಡು ಹೋಗ್ತಾ ಇದ್ದೀನಿ. ಏನಿಲ್ಲ, ನಮ್ಮ ಅಕ್ಕನೇ ಕೊಡ್ತು. ನನಗೆ ಆ್ಯಕ್ಚುಲಿ ಬ್ಲೂ ಕಲರ್ ಇಷ್ಟ ಅಂದ್ಬಿಟ್ಟು ನಮ್ಮ ಅಕ್ಕ ಮದುವೆಗಿಂತ ಮುಂಚೆ ಇದು ತೊಗೊಂಡಿದ್ದು. ಮೇಕೋವರ್ ಮಾಡಿಸ್ಕೋಬೇಕಾದ್ರೆ ತೊಗೊಂಡಿದ್ದು ಸ್ಯಾರಿ ಇದು, ಸ್ಟಿಚ್ ಮಾಡಿಸಿದ ಸ್ಯಾರಿ. ಸೊ ನನಗೆ ಆವಾಗಲೇ ಇಷ್ಟ ಆಗಿತ್ತು. ಬಟ್ ಇವಾಗ ಕೊಡ್ತಾ ಇದೆ, ಮದುವೆ ಆಗಿ ಒಂದು ಪಾಪು ಆದಮೇಲೆ ಕೊಡ್ತಾ ಇದೆ ನನಗೆ ಸ್ಯಾರಿನ. ನೋಡಿ, ನನ್ನ ಫೇವ್ರೇಟ್ ಕಲರು. ಆ್ಯಂಡ್ ಇದು ನಮ್ಮ ಅಮ್ಮನ ಸ್ಯಾರಿ. ಏನು ನಿಜವಾಗ್ಲೂ ಆಗ್ತೀಯ ಅದನ್ನು ವ್ಲಾಗ್? ಎಸ್, ನಮ್ಮ ಅಕ್ಕ ಕೇಳ್ತಾ ಇದೆ, ನಿಜವಾಗ್ಲೂ ವ್ಲಾಗ್ ಆಗ್ತೀನಿ ಅಂತ. ನಡಿಯಲ್ಲೇ ಮಕ್ಕ ತೊಳ್ಕೊಂಡು ನಾನು. ಸೊ ಬಡ್ಡು ಬರ್ಡೇ ನಡೀತಿ ಇವಾಗ. ಅದಕ್ಕೋಸ್ಕರ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀವಿ. ಮತ್ತೆ ಫೋನ್ ಮಾಡ್ದ. ಮನೆಯಿಂದ ಆಚೆಗಡೆ ಕತ್ಲೆ ಕಾಣಿಸ್ತಾ ಇತ್ತು ಫುಲ್ಲು, ಬಿಕಾಸ್ ಸ್ಟ್ರೀಟ್ ಲೈಟ್ಸ್ ಇರಲಿಲ್ಲ. ಹಾಯ್ ಮಾಡು ಬಡ್ಡು. ಹಾಯ್ ಗಾಯ್ಸ್ ಅನ್ನು. ಲವ್ ಯು ಅನ್ನು. ರಕ್ಷಿತಾ ಗೌಡ ಅನ್ನು ಹಾಕೊಬೇಕು. ಹಾಕೋದು ಬಿಚ್ಚೋದೆಲ್ಲ ಮಾಡಬಾರ್ದು. ಸ್ಮೈಲ್ ಮಾಡು.
ಇಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಮ್ಮಮ್ಮ ಗಿಫ್ಟ್ ಕೊಟ್ಟರು. ಬಡ್ಡುಗೂ ಖುಷಿ ಆಯಿತು. ಆ್ಯಂಡ್ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಆಮೇಲೆ ನಮ್ಮ ಬಾವಾಗೆ ಹರ್ಷಿತಾಗೆ ಗಿಫ್ಟ್ ಕೊಟ್ರಿ. ನಮ್ಮ ಅಕ್ಕ ಅಂತೂ ತುಂಬ ಖುಷಿ ಪಡ್ತು. ಬಾವ ನೋಡಲೇ ಇಲ್ಲ ಅಂದ್ಕೊತೀನಿ, ಬಟ್ ಅವ್ರಿಗೂ ಖುಷಿ ಆಯಿತು ಲಾಸ್ಟಲ್ಲಿ ನೋಡಿದ್ರು. ಆಮೇಲೆ ಊಟ ಮಾಡಿಕೊಂಡು ಬೆಳಗ್ಗೆ 4 o'clockಗೆ ಎದ್ದು ಹೊರಟ್ರಿ. ಸೊ ಮಳೆ ಸ್ವಲ್ಪ ಜೋರಾಗಿ ಬರ್ತಾಯಿತ್ತು ಬನ್ನಾರಘಟ್ಟ ಸೈಡಲ್ಲಿ. ಇದಾಗಿತ್ತು ನನ್ನ ದಿನ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.